ಯಾವುದೋ ಫೋನ್ ಬರ್ತೈತೆ. ಅವಾಗಿಂದಲೂ ಬಡ್ಕೊಂಬತೈತೆ ಫೋನು. ನೋಡೋಣ ನಾನು ಸ್ವಲ್ಪ ಸೌಂಡ್ ಕಮ್ಮಿ ಇಕ್ಕೇನಿ, ಗೊತ್ತಾಗ್ತಾನೇ ಇಲ್ಲ. ಈಗ ನೋಡ್ಕೊಂತಾ ಇದ್ದೀನಿ ಯಾವುದೋ ಫೋನ್ ಬರ್ತೈತೆ ಅಂತ. ಓ, ನಮ್ಮ ಮಮ್ಮಿ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ಹೇಳಮ್ಮ. ಏ ಗೂಬೆ, ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ. ಎಲ್ಲಿಗೋಗಿದ್ದೆ? ಒಂದು 25 ಸತಿ ಫೋನ್ ಮಾಡಿದ್ದೀನಿ. ಇಲ್ಲಿ ಹೊರಗೆಲ್ಲ ಹೋಗಿದ್ದೆ ಕಣಮ್ಮ. ಇಲ್ಲಿ ಏನೋ ತರಬೇಕಾಗಿತ್ತು. ಇಲ್ಲಿ ಹೊರಗೆ ಹಿಂಗೆ ಯಾರನ್ನ ಇರ್ತಾರಲ್ಲ, ಹೊರಗೆ ಮಾತಾಡ್ತಾ ಕೂತ್ಕೊಂಡಿದ್ದೀನಿ. ಅದು ಬೇರೆ ಸೌಂಡ್ ಕಮ್ಮಿ ಇಕ್ಕಿದ್ದೀನಿ, ಕೇಳಿಸಿಲ್ಲ. ಅದು ರಿಂಗ್ ಟೋನ್ ಸ್ವಲ್ಪ ಕಮ್ಮಿ, ವ್ಯಾಲ್ಯೂಮ್ ಕಡಿಮೆ ಮಾಡಿದ್ದೀನಿ, ಅದಕ್ಕೆ ಕೇಳಿಸಿಲ್ಲ ಕಣಮ್ಮ. ಅದು ಫೋನ್ ಬಂದ ಒಂಥರ ಜೋರ ಕೇಳದ, ಅದಕ್ಕೆ ಕಡಿಮೆ ಮಾಡಿದ್ದೆ, ನೋಡ್ಕೊಂಡಿಲ್ಲ. ಏನಮ್ಮ ಹೇಳು, ಯಾಕೆ ಫೋನ್ ಮಾಡಿದ್ದು? ಆ ಕಮಲಮ್ಮನೂ ಮೈತ್ರಿ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ ಕಣೆ. ಅವ್ರಿಗೆ ಗೊತ್ತಾಗೈತೆ ನೀನೇ ಒಡವೆ ಕದ್ದಿರೋದು ಅಂತ. ಆ ಏನಮ್ಮ, ಏನು ಹೇಳ್ತಾ ಇದ್ದೀರಾ? ಅದು ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಅದು ಹೆಂಗೆ ಗೊತ್ತಾಯ್ತು? ಈ ಯಾಕೆ ಗೊತ್ತಾಯ್ತು? ಅದು ಹೆಂಗೆ ಗೊತ್ತಾಯ್ತಮ್ಮ? ಅಯ್ಯೋ ದೇವ್ರೆ, ಅದು ಹೆಂಗೆ ಗೊತ್ತಾಯ್ತು? ಅದು ಹೆಂಗೆ ಗೊತ್ತಾಯ್ತು ಅಂಬೋದು ಗೊತ್ತಿಲ್ಲ ಕಣಮ್ಮ. ನಾನು ಫೋನ ಮಾತಾಡ್ತಿದ್ದೆ, ಬಂದ್ಲಲ್ಲ, ಎಲ್ಲ ಕೇಳಿಸ್ಕೊಂಡವ್ರೆ. ಅದಕ್ಕೇನೆ ಇದನ್ನ ಒಡವೆನ, ನಮ್ಮ ಒಡವೆನ ನಿನ್ನ ಮಗಳೇ ಓದ್ಕೊಂಡೋಳೆ ಎಂಬುದು ಗೊತ್ತಿತ್ತು. ಹೋಗ್ತೀವಿ ತಡಿ, ಮರ್ಯಾದೆ ತೆಗಿತೀವಿ, ಹೋಗಿ ಅವಳನ್ನ ಗ್ರಾಚಾರ ಬಿಡಿಸ್ತೀವಿ ಅಂತ ಹೇಳಿ ತಾಯಿ ಮಗಳಿಬ್ರು ಬಂದ್ರಮ್ಮ ನಿಮ್ಮೂರಿಗೆ. ನಾನು ಇಲ್ಲ ಕಣೆ, ನನ್ನ ಮಗಳದ ಹೆಂಗೆ ಒತ್ಕೊಂತಾಳೆ ಅಂತಂದ್ರೂ ಕೇಳಲಿಲ್ಲ. ನಿನ್ನ ಮಗಳೇನೆ ನಮ್ಮ ಒಡವೆ ಓದ್ಕೊಂಡು ಹೋಗಿರೋದು ಅಂತ ಹೇಳ್ತಿದ್ರು. ಅದನ್ನ ಹೇಳೋಣ ಅಂತಲೇ ನಾನು ಅವಾಗಿಂದನೂ ಫೋನ್ ಮಾಡಿದೆ ನಿನಗೆ. ಫೋನ್ ನೀನು ಎತ್ತಲೇ ಇಲ್ಲ, ಹೋಗತ್ಲಾಗೆ. ಅವಾಗಿಂದ ಅದಕ್ಕೆ ಎಷ್ಟೊಂದು ಸತಿ ಮಾಡಿದೆ. ಅಯ್ಯೋ ದೇವ್ರೆ, ಅದಕ್ಕೆ ಮತ್ತೆ ನಾನು ನಿನ್ನ ಹೊರಗೆ ಮಾತಾಡ್ಬೇಡ ಫೋನ್ನಾಗೆ ಅಂತ ಹೇಳಿದ್ದು. ನಾನು ಒಡವೆ ತಗೊಂಬಂದಿರೋದು ಹಂಗಾದ್ರೆ ಗೊತ್ತಾಯ್ತು ಅವರಿಬ್ಬರಿಗೂ. ಅಯ್ಯೋ ದೇವ್ರೆ, ನಿನಗೆ ಯಾಕೆ ಬುದ್ಧಿ ಇಲ್ಲಮ್ಮ? ಹೋಗು, ಹೊರಗೆ ಕುತ್ಕೊಂಡು ಮಾತಾಡಿ. ಇವಾಗ ನಮಗೆ ಇಲ್ಲದ್ದು ತಂದಿಕ್ಬಿಟ್ಟೆ ನೀನು, ಗೊತ್ತಾಯ್ತಲ್ಲ. ಇಲ್ಲಿಗೆ ಬರ್ತಾರಂತೆ, ನಮ್ಮೂರಿಗೆ ಬರ್ತಾರಂತೆ ಅವರು. ಹೋಗಿ ಬರ್ತೀವಿ, ಹೋಗಿ ಅವಳು ಮರ್ಯಾದೆ ತೆಗಿತೀವಿ ಅಂತ ಹೇಳಿ ಅವ್ರ ತಾಯಿ ಮಗಳು ಇಬ್ರು ಬಂದ್ರಮ್ಮ. ಇಬ್ರು ಬಂದರು ಕಣೆ, ಇಬ್ರು ಬಂದರು. ಅಯ್ಯೋ ಯಪ್ಪ ಯಮ್ಮ, ನಾನು ಅದಕ್ಕೆ ಮತ್ತೆ ನಿನ್ನ ಗೂಬೆ ಥರ ಆಡಬೇಡ, ಹೊರ ಕುಕ್ಕರ್ಸ್ಕೊಂಡು ಮಾತಾಡಬೇಡ, ಅವಳೆ ಬೈಕಬೇಕಾದ್ರೆ ಹೋಗಿ ಹೇಳ್ಬೇಡ, ಒಂದು ಮನ ಬರುತ್ತೆ ಅಂತ ಹೇಳ್ತಿದ್ದು. ನೀನು ಆಗಲೆಲ್ಲ ಯಾಕೆ ಕೇಳೋಕೋದೆ? ಈಗಳಮ್ಮ, ನಾನು ನಿನಗೆ ಏನು ಮಾಡೋದು? ಈಗಳಮ್ಮ ಹೆಂಗೆ ಬಯ್ಯನ ಅನ್ನಿಸ್ತೈತೆ. ಹೋಗು. ಗೊತ್ತಾಯ್ತಲ್ಲ, ಇವಾಗ ಏನು ಮಾಡೋಣ? ಎಲ್ಲನ ಬಚ್ಚಿಕ್ಕವನ್ನ ನಮ್ಮ ಮನೆಯಾಗೆಲ್ಲ ನೋಡ್ಕ್ಯ ಅಂತೇಳಿ ಕರ್ಕೊಂಡೋಗು. ನಮ್ಮ ಮನೆಯಾಗೆಲ್ಲ ನೋಡ್ಕ್ಯಂಬ, ಎಲ್ಲೂ ಇಲ್ಲ ನಮ್ಮ ಮನೆಯಾಗೆ ಅಂತನ್ನು. ನೀನೇನು ಓದ್ಕೊಂಡೋಗಿರೋದು ಅವಳೇ, ನೀನು ನೋಡಿಲ್ವಲ್ಲ. ನೋಡಿದ್ರಿ ಇಷ್ಟು ದಿವಸ ಯಾಕೆ ಬೈಕಬೇಕಾಗಿತ್ತು? ಅದಕ್ಕೇನೆ ಬರೀ ಕೇಳಿಸ್ಕೊಂಡವಳು ಅಷ್ಟೇ, ನಾನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡವಳೆ. ಅದಕ್ಕೇನೆ ನಾನೇನೇನು ತಾಂಡಿಲ್ಲ. ನಿನ್ನ ಒಡವೆ ಎಲ್ಲ ಬಾ, ಬೇಕಾದ್ರೆ ನಮ್ಮ ಮನೆಯಾಗೆಲ್ಲ ನೋಡ್ಕ್ಯ ಅನ್ನು. ನಾನು ನೋಡೇ ಇಲ್ಲ ನೀನು ಒಡವೆ ಅಂತ ಅಂಬೋದು, ನೋಡೇ ಇಲ್ಲ ಅನ್ನು. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ನಾನು ನೋಡಿ ಮದುವೆ ಆಗಿ ಇಲ್ಲಿ ಬಂದಿದ್ದೀನಿ, ನಾನು ಅದೇ ಹೆಂಗೆ ಗೊತ್ಕೊಂಬರೋಣ ಅಂತೇಳಿ ಜೋರು ಮಾಡು. ನೀನೇ ತಂದಿದ್ಯಾ ಅಂಬದು ಏನು? ನಾನು ತಂದಿದ್ದೀನಿ ಎಂಬತ್ತು ಏನು ಸಾಕ್ಷಿ ಐತಿ ಅಂತೇಳಿ ಜೋರು ಮಾಡು. ಬೇಡ, ನಾನು ಬರ್ತೀನಿ. ಬರೋದಾದರೆ ಜಲ್ದಿ ಬಸ್ ಸಿಕ್ಕಿದೆ, ನಾನು ಬರ್ತೀನಿ. ಏನೇ ಅಮ್ಮ ಹಂಗೆ ಹೇಳ್ತೈತೆ? ಏನು ಗೊತ್ತಾಗಿರೋದು? ಏನೇ ಅಕ್ಕ? ಅದೇ ನಾನು ಅವಳು ಮೈತ್ರಿ ಒಡವೆ ಎಲ್ಲ ತೊಗೊಂಬಂದಿದ್ನಲ್ಲ, ನಮ್ಮ ಮನೆ ಪಕ್ಕದವಳು ಮೈತ್ರಿ, ಅವಳು ಒಡವೆ ಎಲ್ಲ ಎತ್ಕೊಂಡು ಬಂದಿದ್ನಲ್ಲ, ಅದೆಲ್ಲ ಅವಳಿಗೆ ಗೊತ್ತಾಗ್ಬಿಟ್ಟೈತಂತೆ. ಇದು ಅಮ್ಮ ಯಾಕೆ ಮಂಗನಂತ ಜ್ವರ ಕುಕ್ಕರ್ಸ್ಕೊಂಡು ಫೋನ ಮಾತಾಡ್ತಿತ್ತಂತೆ. ಅದಕ್ಕೇನೆ ಅದು ಇವಾಗ ಅವಳು ಕೇಳಿಸ್ಕೊಂಡ್ಲಂತೆ. ಅದಕ್ಕೇನೆ ಅವಳು ಮರ್ಯಾದೆ ತೆಗೆದು ಬರ್ತೀವಿ, ಅವಳೇ ನಮ್ದು ಒಡವೆ ಓದ್ಕೊಂಡೋಗಿರೋದು ನಮ್ಗೆ ಅನುಮಾನ ಇತ್ತು ಅಂತ ಅಂಬರಂತೆ. ಅದಕ್ಕೇನೆ ಇವಾಗ ಹೆಂಗೆ ಮಾಡ್ಬೇಕು ಏನೋ ಅನ್ನಿಸ್ತೈತೆ, ಹೋಗತ್ತಾ. ಅಯ್ಯೋ ದೇವ್ರೆ, ನಮ್ಮ ಅಮ್ಮಗೆ ಗೊತ್ತಾಗಲ್ಲ ಕಣ. ಸರಿ ಆಯ್ತು ಹೇಳಿ, ಇಡು ಫೋನ್. ನಾನು ಎಷ್ಟು ಹೇಳಿರು ಒಳಗೆ ಕುಕ್ಕಂಡು ಮಾತಾಡಮ್ಮ ಅಂತ ಹೇಳ್ತೀನಿ, ನೀನು ಹೊರ ಕುಕ್ಕರ್ಸ್ಕೊಂಡು ಮಾತಾಡ್ತೀಯ. ಕಿವಿ ಹಂಗೆ ನೆಟ್ಗೆ ಇರ್ತಾವಲ್ಲಿ, ಅಕ್ಕಪಕ್ಕಗಳವರು ಕಾಯ್ತಿರ್ತಾರೆ. ಯಾರನ್ನ ಫೋನ ಮಾತಾಡ್ತಾ ಇದ್ದಾರೆ ಅಂದರೆ ಯಾಕೆ ಮಾತಾಡ್ತಾರೆ ಅಂತ ಕಿವಿ ನೆಟ್ಟಿಗೆ ಮಾಡಿ ಕೇಳಿಸ್ಕೊಂತ ಇರ್ತಾರೆ. ನಾನು ಹೇಳ್ತೀನಿ ನಿನಗೆ, ಹೊರ ಕುಕ್ಕಂಡು ಮಾತಾಡಬೇಡ ಕಣಮ್ಮ ಅಂತ. ಹೊರ ಕುಕ್ಕಂಡು ಮಾತಾಡಿ, ಇವಾಗ ನಾನು ಸಿಕ್ಕಾಕಿಸ್ಬಿಟ್ಟಲ್ಲ ನೀನು. ಇಲ್ಲ, ನಾನು ಬಂದು ಅವಳು ಗಲಾಟೆ ಮಾಡಿರಿ, ಅಯ್ಯೋ ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ ಎಲ್ಲರ ಕೂಟನು ಬಿಲ್ಡಪ್ ಕೊಟ್ಟಿದ್ದೀನಿ, ಎಲ್ಲರ ಹತ್ರನೂ ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತ ಎಲ್ಲರ ಹತ್ರನೂ ತೋರಿಸ್ಕೊಂಡಿದ್ದೀನಿ. ಇವಾಗ ಕತ್ಕೊಂಬಂದವಳೆ ಒಡವೆನ ಅಂದರೆ, ಅಯ್ಯೋ ಕತ್ಕೊಂಬಂದು ಎಲ್ಲರ ತಗು ನಾನು ದುಡ್ದು ಮಾಡಿಸ್ಕೊಂಡೆ ಅಂತ ಹೇಳ್ತಾಳೆ ಅಂತೇಳಿ. ಅಯ್ಯೋ ನಮ್ಮ ಅತ್ತೆನೇ ಸಾಕು, ನಮ್ಮ ಅತ್ತೆ ಅಂತೂ ಇಲ್ಲಿ ಗುದ್ದಾಡವಳು. ಅಲ್ಲೇ ನೀವು 2-3 ದಿವಸ ಜಗಳ ಮಾಡ್ಕೊಂಡವಳೆ. ನಮ್ಮ ಅತ್ತೆಗೂ ನನ್ನ ವಾರಗಿತ್ತಿಗೂ ಇವಾಗ ಸಂತೋಷ ಆಗುತ್ತೆ, ಅವ್ರ ಎದುರಿಗೆಲ್ಲ ನಾನು ಸದ್ರ ಆಗ್ಬಿಡ್ತೀನಿ. ಅಯ್ಯೋ ದೇವರೇ, ಎಂಥ ಕೆಲಸ ಆಯ್ತಪ್ಪ. ಸರಿ ಆಯ್ತು, ಇಡು ಇವಾಗ ಫೋನ ಇಡು. ಬಂದ್ರ ಆಲೇನೆ? ಯಪ್ಪ, ಯಾವಾಗ ಬರ್ತಾರೆ ಏನೋ, ಬಂದ್ರೆ ನಮ್ಮ ಆಲೇನೆ? ಬಂದ್ರು ಕಣೆ, ತಾಯಿ ಮಗಳಿಬ್ರು ಬಂದ್ರು ನೋಡು. ಅಲ್ಲ ಕಣೆ ಅಕ್ಕ, ಗೊತ್ತಾಗೈತಂತೆ ಅವಳಿಗೆ ಮೈತ್ರಿ, ಅವಳು ಒಳ್ಳೆಯಳಲ್ಲ ಕಣೆ ಅಕ್ಕ. ಅವಳಿದ್ದಿದ್ದು ಯಪ್ಪ, ತಾಯಿ ಮಗಳಿಬ್ರು ಕಮಲಮ್ಮನು ಅವಳೇನೇ, ಕಮಲ ಆಂಟಿ ಒಳ್ಳೆಯಳಲ್ಲ ಅವಳು. ಕಣೆ, ನನಗೂ ಹಂಗೆ ಭಯವಾದಂಗೆ ಆಗ್ತೈತೆ. ಹೆಂಗ ತಗೊಂಬಂದಿದ್ದು ಇವಾಗ ಅವನ್ನೆಲ್ಲನ ಬಚ್ಚಿಕ್ ಬಿಡೋಣ ಅಂತ ಇದ್ದೀನಿ ಸುಮ್ಮನೆ. ಎಲ್ಲನ ಮನೆ ಹಿಂದೆ ಒಂದು ಸ್ವಲ್ಪ ಜಾಗ ಐತಲ್ಲ, ಗುಂಡಿ ತೆಗೆದ್ಬಿಟ್ಟು ಆ ಗುಂಡೆಗೆ ಹಾಕಿ ಬಚ್ಚಿಕ್ಕನ್ ಬಾ. ಆ ಗುಂಡೆಗೆ ಹಾಕಿ ಬಚ್ಚಿಕ್ಕಿರೆ ಕಾಣಿಸಲ್ಲ. ಸುಮ್ಮನೆ ಗುಂಡೆಗೆ ಹಾಕಿ ಮಣ್ಣಾಕಿ ಬಚ್ಚಿಕ್ಕನ. ಎಲ್ಲನ ಬಚ್ಚಿಕ್ ಬಿಡೋಣ.
ಹ್ಞೂ ಮತ್ತೆ ಬಚ್ಚಿಕ್ಬೇಕು ಯಪ್ಪ. ಇವತ್ತೆ ಬೇರೆ ಇವಾಗ ಕಾಯ್ತಿದ್ದಾಳೆ, ಇವತ್ತೆನ ಜಗಳ ಮಾಡ್ಕೊಂಡು ಅವಳ ಭೂಮಿಗೂ ಇವೆಲ್ಲ ಈ ವಿಷಯ ಗೊತ್ತಾಗ್ಬಿಟ್ರೆ ಇಲ್ಲೆಲ್ಲ ಎಲ್ಲರಿಗೂ ಒಡವೆ ಮಾಡಿಸ್ಕೊಂಡವಳೆ, ರಂಜಿ ಒಟ್ಟೊಂದು ಒಡವೆ ಮಾಡಿಸ್ಕೊಂಡವಳೆ ಅಂತ ಹೇಳವ್ರೆ. ಇದೇನಾನ ಹಿಂಗೆ ಕತ್ಕೊಂಬಂದಿರೋದು ಅಂತ ಗೊತ್ತಾಗ್ಬಿಟ್ರೆ ಎಲ್ಲಾನ ಅಯ್ಯಪ್ಪ ಎಷ್ಟು ಸಂತೋಷ ಪಡ್ತಾರ. ಒಟ್ಟು ನಮಗೆ ಮರ್ಯಾದೆ ಹೋದಂಗೆ ಆಗುತ್ತೆ ಯಾಕ. ಅಯ್ಯ ದೇವ್ರಿ, ಇವ ಅಮ್ಮಗೆ ಯಾಕೆ ಬುದ್ಧಿ ಇಲ್ಲ. ಅದೇ ಮತ್ತೆ ಇವ ಅಮ್ಮಗೆ ಯಾಕೆ ಬುದ್ಧಿ ಇಲ್ಲ. ನೀನೇನು ನಾನು ಹೊತ್ಕೊಂಬಂದಿಲ್ಲ ಅಂತ ಹೇಳು ಅಂತೈತೆ ಅಷ್ಟೇ. ನಾನು ಹಂಗೆ ಅಂತೀನಿ. ಬರಲಿ ಇಲ್ಲಿ, ನಾನು ಹೊತ್ಕೊಂಬಂದೈದು ಎಂಬಕ್ಕೆ ಏನಮ್ಮ ಸಾಕ್ಷಿ? ನಾನು ತಗೊಂಬಂದೈದು ಎಂಬಕ್ಕೆ ಏನೈತೆ ನಿನ್ನ ಹತ್ರ? ನಾನೇ ಹೊತ್ಕೊಂಬಂದಿದ್ದೀನಿ ಅಂತ ತೋರಿಸು ಅಂತೀನಿ ಅಷ್ಟೇನೆ. ನಾನೇನೇ ಸುಮ್ಮನೆ ಇರಲ್ಲ ಅಂತಾಗಿಲ್ಲ ಕಣ. ಮಾಡುವೆ ಅಂತ ಬಚ್ಚಿಕ್ತೀನಿ ನಾನು, ಕೊಡಲ್ಲ ಬಿಡು. ನಾನು ಯಾಕೆ ಕೊಡೋಣ? ಅಷ್ಟೇ ಹಂಗೆ ಮಾಡು. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ನೋಡಮ್ಮ, ನಾವು ದುಡ್ಡು ಮಾಡಿಸ್ಕೊಂಡಿರೋ ಒಡವೆಗೂ ಹೆಂಗಿದ್ ಮಾಡ್ತಾರೆ. ಎಂತೆಂಥ ಜನ ಇರ್ತಾರಪ್ಪ ಅನ್ಸುತ್ತೆ ಕಣ್ಸುಪ್ಪಿ. ಏನಕ್ಕ, ಏನಾಯ್ತು? ಅಲ್ಲ, ಅವಳ ಮನೆ ತಗ್ಲಾಳು ನಾನು ದುಡ್ಡು ಒಡವೆ ಮಾಡಿಸ್ಕೊಂಡಿದ್ದೀನಿ, ನಮ್ಮ ಒಡವೆ ಓದ್ಕೊಂಡೋಗಳಂತ ನಮ್ಮ ಅಮ್ಮನ ಕುಟ್ಟಿ ಎದಕ ಬೈನಾಗ ಜಗಳ ಮಾಡ್ತಾಳಂತೆ. ನೋಡಮ್ಮ, ನಾವೇನಕ್ಕಮ್ಮ ಓದ್ಕೊಂಬರ್ಲಿ? ಅವರು ಸುಮ್ಮನೆ ನಾವು ಒಡವೆ ಮಾಡಿಸ್ಕೊಂಡಿದ್ದೀವಿ ಅಂಬು ಹೊಟ್ಟೆ ಕಿಚ್ಚಿಗೆ ಬರ್ತಾರೆ ಇಲ್ಲಿ ಜಗಳ ಮಾಡೋಕ್ಕೆ. ನೀನು ಹೇಳಬೇಕು ಇಲ್ಲಿ ಅಕ್ಕಯ್ಯ ಚೆನ್ನಾಗಿ ದುಡ್ದು ಎಲ್ಲದ್ರಾಗ ಹೋಯ್ತೆ ಅಂತೇಳಿ ನೀವು ಅಕ್ಕಪಕ್ಕದವ್ರು ನನಗೆ ಸಪೋರ್ಟ್ ಮಾಡಬೇಕು ಸುಪ್ಪಿ. ಮಾಡ್ತೀವಿ ಬಿಡಕ್ಕ, ನಿನಗೆ ಸಪೋರ್ಟ್ ಮಾಡ್ತೀವಿ ನಾವು. ನಿನಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಹೇಳ್ತೀವಿ, ಬರಲಿ, ಅದು ಯಾರು ಬರ್ತಾರೆ ಬರಲಿ ಹೇಳ್ತೀವಿ. ಆ ಅಕ್ಕೈ ತುಂಬ ಒಳ್ಳೇದು, ಆ ಅಕ್ಕೈ ದುಡ್ದು ಮಾಡಿಸ್ಕೊಂಡಿರೋದು. ಅದನ್ನೆಲ್ಲ ನಮ್ಮ ಆಟ ಹಾಕುತ್ತೆ, ಎಲ್ಲನ ಚೆನ್ನಾಗೆಲ್ಲ ಬಟ್ಟೆ ಹೊಲಿಯೋದು ಕಲ್ತೈತೆ, ಸೇರಿ ಕೊಚ್ಚ ಹಾಕುತ್ತೆ, ಎಲ್ಲ ಪ್ರತಿಯೊಂದು ಬಾಗಿಲಿಗೆ ತೋರಣ ಹಾಕುತ್ತೆ, ಎಲ್ಲ ಮಾಡುತ್ತೆ ಆ ಅಕ್ಕಯ್ಯ. ಎಲ್ಲ ಮಾಡೋದ್ರಿಂದ ಆ ಅಕ್ಕೈ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಆ ಅಕ್ಕೈ ಮಾಡಿಸ್ಕೊಂಡಿರೋ ಒಡವೆ ಅದೆಲ್ಲನ ಅಂತೇಳಿ ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ನೀನು ನಮಗೆ ಸಹಾಯ ಮಾಡಿದೀಯ ಅಂತಂದರೆ, ನೀನು ಮಾಡಲಿಲ್ಲ ಅಂತಂದರೆ ಹೆಂಗಕ್ಕ? ಯಾತು ಸಪೋರ್ಟ್ ಮಾಡೋದು? ಯಾರನ ಇವ್ರ ಊರಾಗೆ ಅಕ್ಕ ಒಡವೆ ಮಾಡಿಸ್ಕೊಂಡ್ರೆ ಪಾಟಿ ಕಿಚ್ಚಿ ನನ್ನ ಓದ್ಕೊಂಡವ್ರೆ ಅಂತ ಯಾರನ್ನ ಬರ್ತಾರಂತ ಇಲ್ಲಿ ಗಲಾಟೆ ಮಾಡಕ್ಕೆ. ಅದಕ್ಕೆ ನಾವೆಲ್ಲ ಇದು ಬಿಡಕ್ಕ, ನೀನೇನು ಯೋಚನೆ ಮಾಡಬೇಡ. ಹಂಗೆ ಮತ್ತೆ ಜನ ಒಂದಿಟ್ಟು ಮುಂದುವರೆದ್ರೆ ಸಹಿಸ್ಕೆಮಲ್ಲ. ಅಲ್ಲ ನೋಡಕ್ಕ, ನಾವು ಎಷ್ಟು ಕಷ್ಟಪಟ್ಟು ಒಡವೆ ಮಾಡಿಸ್ಕೊಂಡಿದ್ವಿ, ಹಿಂಗೆ ಮಾಡಿದ್ರೆ ಹೆಂಗಕ್ಕ? ಸುಮ್ಮನೆ ಇಲ್ಲಿ ಬಂದು ನಮ್ಮ ಮರ್ಯಾದೆ ತೆಗಿಯೋಕೆ ಬರ್ತಾ ಇದ್ದಾರೆ. ಯಾರನ್ನ ಕಮ್ದಾರೆ ಏನು ಅನ್ಕಮ್ಮನ? ನಾವು ಬೆಂಗಳೂರಾಗೆ ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋದು. ನಾನಂತೂ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನಿಜವಾಗ್ಲೂ ಅಷ್ಟು ಕಷ್ಟ ಬಿದ್ದು ಮಾಡಿಸ್ಕೊಂಡಿರೋದು. ಮತ್ತೆ ಕಷ್ಟ ಬಿದ್ದೆ ಮತ್ತೆ ಮಾಡಿಸ್ಕೊಂಬದು ಯಾರೇ ಆಗಲಿ ಹೆಂಗೆ ಓದ್ಕೊಂಬರೋಕ್ಕಾಗುತ್ತೆ? ಯಾರನ್ನ ಸಿಗಂಗಿಕ್ಕಿರ್ತಾರೆ ಒಡವೆನ, ಬೀರ್ನಕ್ಕೆ ಬೊಚ್ಚಿಕ್ಕಿರ್ತಾರೆ. ಬೋಲು ಇದ್ರಂತಾರೆ ಕಣಕ್ಕ. ಸುಮ್ಕಿರು, ಒಪ್ಕೆ ಬೇಡ ನೀನು ಯಾಕೆ ಒಪ್ಕೆ ಅಂತೀಯ? ನಾನು ಅಷ್ಟೇ ಸುಮ್ಕಿರಲ್ಲ. ನಮ್ಮ ಅಕ್ಕ ತಂದಾಳೆ ಅಂತ ಏನು ಸಾಕ್ಷಿ? ನಮ್ಮ ಅಕ್ಕ ಹೆಂಗೆ ಓದ್ಕೊಂಬಂದಾಳೆ ಅಂತ ಏನೈತೆ ಪ್ರೂಫ್ ಅಂತೀನಿ. ಕೇಳ್ತೀನಿ ತಾಡಿ, ಬರಲಿ. ಏನು ಎದುರಿಸ್ತಾರೆ ಕಣಮ್ಮ ಈಗಿನ ಜನ. ಒಂದಿಷ್ಟು ತಿರುಗಿ ಬಿದ್ರೆ ಸುಮ್ಮನೆ ಆಗ್ತಾರೆ, ಎದುರ್ಸಾಕ್ಬತ್ತಾರೆ, ಎದುರ್ಕೆಂಬ್ತಾರೇನೋ ಅಂತೇಳಿ ಎದುರ್ಸಾಕ್ಬತ್ತಾರೆ. ಎದುರಿಸ್ತಾರೆ ಕಣಮ್ಮ. ಹಂಗೆ ಮತ್ತೆ ಈಗಿನ ಜನ ಎದುರಿಸ್ತಾರೆ. ಸುಮ್ಮನೆ ನಾವೆಲ್ಲ ಹೇಳ್ತೀವಿ. ಹುಡುಗಿ ಕಷ್ಟಪಟ್ಟು ದುಡ್ಡು ಮಾಡಿಸ್ಕೊಂಡವಳೆ ಹುಡುಗಿ ಅಂತಾಳಲ್ಲ ಅಂತ ಹೇಳ್ತೀವಿ ನಾವೆಲ್ಲ ಇದೀವಿ ನಿಮ್ಮ ಸಪೋರ್ಟಿಗೆ. ನೀವೆಲ್ಲ ಮಾತಾಡ್ರಿ ಅಕ್ಕ. ಪಾಪ ಗಂಡನು ಚೆನ್ನಾಗಿ ದುಡಿತಾನೆ, ಅವಳು ಎಲ್ಲ ಚೆನ್ನಾಗಿ ದುಡ್ದು ಮಾಡಿಸ್ಕೊಂಡಿರೋದು. ನೀವು ಹಿಂಗೆಲ್ಲ ಮಾತಾಡಬೇಡ್ರಿ, ಹಿಂಗೆಲ್ಲ ಮರ್ಯಾದೆ ತೆಗಿಬೇಡ್ರಿ. ನೋಡ್ರಿ ಕಂಪ್ಲೇಂಟ್ ಕೊಡ್ತಾಳ ಅವಳು ಅಂತ ಎದುರಿಸ್ರಿ. ನಾವೆಲ್ಲ ಒಂದಾಗ್ತೀವಿ ಅಂತ ಅನ್ನು. ನಾವೆಲ್ಲ ಒಂದಾಗ್ತೀವಿ. ನಾವೆಲ್ಲ ಈ ಕೆರೆಗಳೆಲ್ಲ ನಾವು ಒಂದಾಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಅಂತ ಒಳ್ಳೆ ಹುಡುಗಿ ಮೇಲೆ ಇಲ್ಲದೆಲ್ಲ ಆರೋಪ ಮಾಡಕ್ಕೆ ಬಂದಿದ್ರ ಅಂತೇಳಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಎದುರಿಸ್ರಿ. ಸುಮ್ಕೆ ನಾನೆಲ್ಲ ಮಾತಾಡ್ತೀನಿ ಅಕ್ಕ, ನೀನು ತಲೆ ಕೆಡಿಸ್ಕೋಬೇಡ. ನಾನೆಲ್ಲ ಮಾತಾಡ್ತೀನಿ, ಸುಮ್ಮನೆ ನಾನೆಲ್ಲ ಹೇಳ್ತೀನಿ. ಬರಲಿ, ನಾನೇನು ಹೆದರಿಕೆ ಮೇಲೆ ಮಾತಾಡ್ತೀನಿ. ಇಲ್ಲಿ ಮರ್ಯಾದೆ ಕಳಿಯಕ್ಕೆ ಬತ್ತಾಳಂತೆ. ನಮ್ಮಮ್ಮಗೆ ಗೊತ್ತಾಗಲ್ಬೇಕು. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನಾನೇನು ಜೋರು ಮಾಡ್ತೀನಿ. ನಾನು ತಂದೈದು ಎಂಬತ್ತು ಏನು ಸಾಕ್ಷಿ ಅಂತೀನಿ. ನೋಡ್ತಾ ಇರ್ರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.